ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಭಾರತದ ಖ್ಯಾತ ಲೇಖಕರಲ್ಲೊಬ್ಬರಾದ ಎಸ್.ಎಲ್. ಭೈರಪ್ಪ ಅವರ ಭಾವನಾತ್ಮಕ ಹಾಗೂ ಆಳವಾದ ಕಾದಂಬರಿ ಅಂಚು. ಈ ಕಾದಂಬರಿಯ ಎಲ್ಲ ಪ್ರಮುಖ ಸಂಗತಿಗಳು, ಪಾತ್ರಗಳ ಅಳತೆ, ಕಥಾಹಂದರ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ತಡ ಮಾಡದೆ ರಿವ್ಯೂ ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಪುಸ್ತಕನ ಹೊರಮಟ್ಟಕ್ಕೆ ರಿವ್ಯೂ ಕೊಡಬೇಕಂದ್ರೆ, ಇದರ ಮುಖಪುಟದಲ್ಲಿ ಅಂಚು ಬೈ ಎಸ್.ಎಲ್. ಭೈರಪ್ಪ, ಜಾನರ್ ಫಿಕ್ಷನ್. ಈ ಪುಸ್ತಕವು 1990ರಲ್ಲಿ ಮೊದಲನೇ ಬಾರಿಗೆ ಮುದ್ರಣವಾಗಿದೆ. 1990ರಿಂದ 2014ರವರೆಗೂ 8 ಬಾರಿ ಮರುಮುದ್ರಿಸಲಾಗಿದೆ. ಇದರಲ್ಲಿ ಒಟ್ಟಾರೆ 356 ಪುಟಗಳಿವೆ. ಈ ಪುಸ್ತಕ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಈ ಕಾದಂಬರಿಯನ್ನು ನಾನು ಓದಲು ತೆಗೆದುಕೊಂಡಿದ್ದು 48 ದಿನಗಳು. ತಾಳ್ಮೆ ಇರೋ ಮನುಷ್ಯನಿಗೆ ಮಾತ್ರ ಇದನ್ನು ಪೂರ್ತಿ ಓದೋಕ್ಕೆ ಸಾಧ್ಯ. ಯಾಕಂದರೆ ಅಲ್ಲಿರೋ ಪಾತ್ರನೇ ಅಂಥದ್ದು. ಗಂಡಸರಿಗಿರಬೇಕಾದ ತಾಳ್ಮೆ ಬಗ್ಗೆ ಅದ್ಭುತವಾಗಿ ಬರೆದಿದ್ದಾರೆ ಭೈರಪ್ಪನವರು. ತನ್ನನ್ನು ಅವಿಚಿಕೊಂಡ ಅನ್ಯಾಯಗಳನ್ನು ಎತ್ತಿ ಎಸೆಯುವ ಭಾವಶಕ್ತಿ ಇಲ್ಲದ ಮನಸ್ಸು, ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುವ, ತನ್ನನ್ನು ಪ್ರೀತಿಸುವವರ ಮೇಲೆ ಕ್ರೌರ್ಯವನ್ನು ಮಸೆಯುವ ವಿಕೃತಿಗೆ ತಿರುಗಿರುವುದೇ ಅಂಚುವಿನ ವಸ್ತುವಾಗಿದೆ. ಅಂಚು ನನ್ನ ಮನಸ್ಸಿಗೆ ಬಹಳ ಹತ್ತಿರವಾದ ಕಾದಂಬರಿ. ಸುಮಾರು 300 ಪುಟಗಳ ಕಾದಂಬರಿ ಸಂಪೂರ್ಣ 2 ಪಾತ್ರಗಳಿಂದ ತುಂಬಿಕೊಂಡಿದೆ. ಬರೀ ಪಾತ್ರಗಳು ಅಂದರೆ ತಪ್ಪಾಗತ್ತೆ. ಬದಲಾಗಿ ಆ 2 ಪಾತ್ರಗಳ ಮಾನಸಿಕ ಮತ್ತು ಮನೋಧರ್ಮದ ವ್ಯತ್ಯಾಸದ ಆಂತರಿಕ ವಿವರಗಳನ್ನು ಈ ಕಾದಂಬರಿಯಲ್ಲಿ ನಾವು ಕಾಣಬಹುದು. ಜೀವನದಲ್ಲಿ ನೊಂದ ಒಂದು ಹೆಣ್ಣಿನ ಮಾನಸಿಕ ತೊಳಲಾಟ ಮತ್ತು ಅವಳ ಶೂನ್ಯ ಭಾವದ ಪರಮಾವಧಿಯನ್ನು ಅಕ್ಷರಗಳಲ್ಲಿ ಭೈರಪ್ಪನವರು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಸ್ತ್ರೀ ಮತ್ತು ಪುರುಷನ ನಡುವೆ ಸ್ನೇಹ, ಪ್ರೇಮ, ಭಾವನಾತ್ಮಕ ದೃಷ್ಟಿಯಿಂದ ಹಾದು ಹೋಗುವ ಕಾದಂಬರಿ ಇದಾಗಿದೆ. ಈ ಕಾದಂಬರಿಯ ಕಥಾನಾಯಕಿ ಅಮೃತ ವೃತ್ತಿಯಲ್ಲಿ ಪ್ರಾಧ್ಯಾಪಕಿಯಾದರೂ ಬಾಲ್ಯದಲ್ಲಿ ಅವರ ಚಿಕ್ಕಮ್ಮನಿಂದಾದ ಮೋಸ, ವಂಚನೆಯಿಂದ, ಹತಾಶೆ ಮತ್ತು ನೋವಿನಿಂದ ಕೂಡಿದಂತಹ ಬದುಕು ಅವಳದ್ದಾಗಿರುತ್ತೆ. ಅವಳಿಗೆ ವಂಚಿಸಿದವರ ಮೇಲಿನ ಕೋಪವನ್ನು ಹೊರಹಾಕಲು ನೈತಿಕ ಶಕ್ತಿ ಸಾಲದೆ ಆ ಕಹಿ ಭಾವನೆಯನ್ನು ತನ್ನ ಹತ್ತಿರದವರ ವಿರುದ್ಧ ತಿರುಗಿಸುತ್ತಾಳೆ. ಅದು ಪ್ರೀತಿಯಂತೆ ಕಾಣಿಸಿಕೊಳ್ಳುವ ದ್ವೇಷ, ಆರಾಧನೆಯಂತೆ ಕಾಣುವ ಕ್ರೌರ್ಯವಾಗಿ ಪರಿವರ್ತವಾಗುತ್ತೆ. ಇಂತಹ ಸನ್ನಿವೇಶದಲ್ಲಿ ಪರಿಚಯವಾದಂತಹ ವ್ಯಕ್ತಿಯೇ ಕಥಾನಾಯಕ ಸೋಮಶೇಖರ್ ವೃತ್ತಿಯಲ್ಲಿ ವಾಸ್ತುಶಿಲ್ಪಿ. ಮನೆ ದುರಸ್ತಿ ಕೆಲಸದ ಮೂಲಕ ಅಮೃತಳೊಂದಿಗೆ ಅವರ ಪರಿಚಯ ಆರಂಭವಾಗುತ್ತೆ. ಸಾಮಾನ್ಯ ಸಂಬಂಧವಾಗಿ ಆರಂಭವಾದ ಈ ಸಂಬಂಧ ಕ್ರಮೇಣ ಗಾಢವಾದ ಪ್ರೀತಿಗೆ ಪರಿವರ್ತಿತವಾಗುತ್ತೆ. ಆದರೆ ಅಮೃತಳ ಅಸ್ಥಿರ ಮನಸ್ಥಿತಿ ಆಕೆಯನ್ನು ಕೆಲವೊಮ್ಮೆ ತೀವ್ರ ನಿರಾಶೆಯ ಅಂಚಿಗೆ ತರುತ್ತೆ. ಜೀವನದ ಅರ್ಥವಿಲ್ಲದ ಶೂನ್ಯತೆಯಿಂದ ಕಾದಂಬರಿಯ ಕೆಲವು ಭಾಗಗಳಲ್ಲಿ ಆಕೆ ಆತ್ಮಹತ್ಯೆಗೆ ಸಹ ಪ್ರಯತ್ನಿಸುತ್ತಾಳೆ. ಈ ಎಲ್ಲ ಭಾವಗಳ ಹೊತ್ತ ಪಥದಲ್ಲಿ ಸಾಗುವ ಈ ಕತೆ ಓದುಗರ ಮನಸ್ಸಿಗೆ ನಿಟ್ಟುಸಿರು ಬರುವಷ್ಟು ಆಳವಾಗಿ ತಾಕತ್ತೆ. ಈ 2 ಪಾತ್ರಗಳ ಮಾನಸಿಕ ತೊಳಲಾಟಗಳ ಬಗ್ಗೆ ಸಾಗುವ ಈ ಕಾದಂಬರಿ ಮಾನವ ಸಂಬಂಧಗಳ ಜಟಿಲತೆ, ಭಾವೋದ್ವೇಗ ಮತ್ತು ಒಳಗಿನ ಸಂಘರ್ಷಗಳನ್ನು ಸೂಕ್ಷ್ಮವಾಗಿ ಚಿತ್ರಿಸುತ್ತೆ. ಬದುಕು ಮತ್ತು ಸಾವಿನ ಅಂಚಿನ ಗೆರೆಯ ಮೇಲೆ ಬದುಕುವ ಅಮೃತ ಮತ್ತು ಇವರುಗಳ ಪ್ರೇಮ, ಅಶಾಂತಿಯ ನಡುವೆ ಅರಳಿದ ಒಂದು ನಿಜವಾದ ಭಾವನೆ, ಆತ್ಮದ ದ್ವಂದ್ವದ ಮಧ್ಯೆ ಹುಟ್ಟಿದ ಶುದ್ಧವಾದ ಸಂಪರ್ಕ. ಇಡೀ ಕಾದಂಬರಿ ಮೈಸೂರು ನಗರ ಹಾಗೂ ಚಾಮುಂಡೇಶ್ವರಿ ಬೆಟ್ಟ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆಯುತ್ತೆ. ಚಾಮುಂಡಿ ಬೆಟ್ಟದ ಮೌನ ಕೂಡ ಇಲ್ಲಿ ಮಾತಾಡುತ್ತೆ. ಅಲ್ಲಿ ನಿಂತು ನೋಡಿದ ದಾರಿಗಳು ಪಾತ್ರಗಳೊಳಗಿನ ದ್ವಂದ್ವವನ್ನು ಪ್ರತಿಬಿಂಬಿಸುತ್ತವೆ. ಶಕ್ತಿಯು ಶರಣಾಗತಿಯು ಬೆರೆಯುವ ಜಾಗವಾಗಿ ಈ ಬೆಟ್ಟ ಇಲ್ಲಿ ಕಾಣಿಸುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಂಚುವು ನನ್ನ ಜೊತೆ ಇರಬೇಕು ಎಂಬ ಆಸೆ ನಿಮ್ಮಲ್ಲಿ ಹುಟ್ಟದೆ ಇರಲಾರದು. ಅಂಚು ಕಾದಂಬರಿಗೂ ಚಾಮುಂಡಿ ಬೆಟ್ಟಕ್ಕೂ ನೀವು ಊಹಿಸಿರದ ಒಂದು ನಂಟಿದೆ. ಅದನ್ನು ಓದಿನೇ ತಿಳ್ಕೋಬೇಕು. ಸೊ ಇದಾಗಿತ್ತು ಅಂಚು ಪುಸ್ತಕದ ರಿವ್ಯೂ. ಇದೇ ರೀತಿ ಮತ್ತಷ್ಟು ಪುಸ್ತಕದ ರಿವ್ಯೂ ಬೇಕಂದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪುಸ್ತಕದೊಂದಿಗೆ. ನಮಸ್ಕಾರ. la 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 la